ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹನ್ವಿಕಾ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಮ್ಮಮ್ಮನ ಮನೆಗೆ ಬಂದಿದ್ದೆ. ಸೊ ಅದಕ್ಕೋಸ್ಕರ ಇವತ್ತು ನಮ್ಮಮ್ಮನ ಮನೇಲಿ ಮೊದಲನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತಿಂದ ಹೊಸ ವರ್ಷ ಅಂದರೆ 2026 ಹೊಸ ವರ್ಷ ಆರಂಭ ಆಗ್ತಾ ಇದೆ. ಹಾಗೆ ಇವತ್ತು ನನ್ನ ಬರ್ಡೇ, ಹಾಗಂತ ನಮ್ಮಪ್ಪ ಅಮ್ಮ ಹೇಳ್ತಿರ್ತಾರೆ. ಸೊ ಬರ್ಡೇ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೆ. ಮನೆ ಒರೆಸಿ ಬಾಗಿಲು ತೊಳ್ದು ಹಾಗೆ ಎಲ್ಲ ಕೆಲಸ ಮುಗಿಸಿ ಸ್ನಾನಕ್ಕೆ ಹೋಗೋಣ ಅಂತ ಹೊರಟೆ. ಸ್ನಾನ ಮುಗಿಸಿ ಬಂದೆ. ಸೊ ಇದು ನನ್ನ ಹಸ್ಬೆಂಡ್ ನನಗೆ ಅಂತ ಹೊಸ ಡ್ರೆಸ್ ಕೊಡಿಸಿದ್ದಾರೆ. ನನ್ನ ಬರ್ಡೇಗೆ ಅಂತ ಹೊಸ ಡ್ರೆಸ್ ಕೊಡಿಸಿದ್ದಾರೆ. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಫೈನಲಿ ಈ ರೀತಿ ರೆಡಿಯಾಗಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ನನ್ನ ನೋಡಿ ನನಗೇ ಖುಷಿ ಆಯಿತು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ. ನಾನು ಮತ್ತು ನನ್ನ ಮಗಳು ರೆಡಿ ಆದ್ವಿ ಇಬ್ಬರೂ. ನನ್ನ ಹಸ್ಬೆಂಡು ಕೂಡ ಊರಿಂದ ಬಂದರು. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ನಮ್ಮೂರಲ್ಲೇ ಚಾಮುಂಡೇಶ್ವರಿ ದೇವಸ್ಥಾನ ಇತ್ತು. ಈ ದೇವಸ್ಥಾನಕ್ಕೆ ಬಂದು ಸುಮಾರು 1 ಇಯರ್ ಮೇಲಾಗಿತ್ತು. ಸೊ ಬಂದೇ ಇರಲಿಲ್ಲ, ಅದಕ್ಕೆ ಇವತ್ತು ಬಂದೆ. ಸೊ ನನ್ನ ಬರ್ಡೇ ಇರೋದ್ರಿಂದ ನನಗೆ ಹಾಗೆ ಕಾಲು ತೊಳ್ಕೊಂಡು ಒಳಗಡೆ ಹೋದ್ವಿ. ಇದೇ ನಮ್ಮೂರ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ, ಹೊಸದಾಗಿ ಕಟ್ಟಿರೋವಂಥದ್ದು. ಇವಾಗ 1 ಇಯರ್ 1.5 ಇಯರ್ ಆಯಿತು ಅನಿಸುತ್ತೆ ಅಷ್ಟೇ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ಹಾಗೆ ಒಂದೆರಡು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಜನ ಸ್ವಲ್ಪ ಕಮ್ಮಿನೇ ಇದ್ದಿದ್ದು, ಯಾರೂ ಇರಲಿಲ್ಲ. ನಾವು ಹಣ್ಕಾಯಿ ಮಾಡಿಸ್ಕೊಂಡಿದ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಹಾಗೆ ಒಂದೆರಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಕೈ ಮುಕ್ಕೊಂಡು ದೇವ್ರಿಗೆ ಹಾಗೆ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ನನ್ನ ಮಗಳು ಆಟ ಆಡ್ತಿದ್ಲು. ಸೊ ಅದಕ್ಕೋಸ್ಕರ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ದೇವಸ್ಥಾನ ಬಿಟ್ಟು ಬರೋದಕ್ಕೆ ಅವಳಿಗೆ ಮನಸ್ಸೇ ಇರಲಿಲ್ಲ ಅನಿಸುತ್ತೆ. ಸೊ ಎಷ್ಟು ಕರೆದ್ರೂ ಬರ್ತಾನೆ ಇರಲಿಲ್ಲ. ಆ ಕಡೆನೇ ನೋಡ್ತಾ ನಿಂತ್ಬಿಟ್ಟಿದ್ಲು. ಸೊ ಹಂಗೂ ಕರ್ಕೊಂಡು ಬಂದ್ವಿ. ಮನೆಗೆ ಬಂದಾದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಒಂದೆರಡು ರೀಲ್ಸ್ ಮಾಡಿದೆ ನಾನು. ಅವಳು ಮಲ್ಕೊಂಡ್ಳು. ಸೊ ನಂಗೆ ತುಂಬ ತಲೆನೋವ್ತಿತ್ತು ಅಂಥೇಳಿ ಒಂದು ಲೋಟ ಟೀ ಮಾಡಿಕೊಂಡು ಹಾಗೆ ಕುಡಿತಾ ಕೂತಿದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು. ಕೇಕ್ನ ತೊಗೊಂಡು ಬಂದರು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ. ಸೊ ನಾನು ನನ್ನ ಮಗಳು ರೆಡಿ ಆದ್ವಿ. ನಮಗಂತೂ ತುಂಬ ಖುಷಿ ಆಯಿತು. ನನ್ನ ಮಗಳಿಗೆ ನನಗಿಂತ ಹೆಚ್ಚಾಗಿ ಖುಷಿ ಆಯಿತು. ಸೊ ಇಬ್ಬರು ಕೇಕ್ ಕಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ನನ್ನ ಹಸ್ಬೆಂಡ್ಗೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡಿದ್ಲು. ಸೊ ನಾನು ಕೂಡ ಹ್ಯಾಪಿಯಾಗಿದ್ದೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.